देवं नारायणं नत्वा सर्वदोषविवर्जितम् परिपूर्णं गुरुंष्टां गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितम् नारायणं नमस्कृत्य गीता तात्पर्यमुच्यते। ಹತ್ತನೇ ಶ್ಲೋಕದಲ್ಲಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಅಂತ ಪಾಪದ ಲೇಪ ಇಲ್ಲ ಅನ್ನುವ ಮಾತು ಹಿಂದೆ ಹೇಳಿದ್ದನ್ನೇ ಮತ್ತೆ ಗಟ್ಟಿ ಮಾಡುವ ದೃಢೀಕರಿಸುವ ಮಾತುಗಳು ಬಂತು. ಆ ಕರ್ಮದ ಶುದ್ಧಿಯ ಬಗ್ಗೆ, ವಿಹಿತ ಕರ್ಮಗಳನ್ನು ಆಚರಿಸುವ ಸ್ವರೂಪದ ಬಗ್ಗೆ, ಆಚರಣೆ ಹೇಗಿದೆ ಅನ್ನುವುದನ್ನು ಈ ಪದ್ಯ ಹೇಳ್ತಾ ಇದೆ. 11ನೇ ಪದ್ಯ. ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯೈರಪಿ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕಾಯೇನ ಶರೀರದಿಂದ, ಹಿಂದಿನ ಶ್ಲೋಕ, ಇದು 13ನೇ ಶ್ಲೋಕ ಆಗ್ತಾ ಇದೆ, ಇನ್ನು ಹಿಂದೆ ಇದೆ ಮೇಲಿನ ಶ್ಲೋಕ. ಅದೇ ಕಾಯೇನ ಶಾರೀರಿಕವಾಗಿ, ಶರೀರದಿಂದ, ಮನಸ ಮನಸ್ಸಿನಿಂದ, ಬುದ್ಧ್ಯ ಬುದ್ಧಿಯಿಂದ, ಕೇವಲೈ ಇಂದ್ರಿಯೈರಪಿ ಏನು ಎತ್ತ ಅಂತ ಗೊತ್ತಿಲ್ಲದೆ, ಇಂದ್ರಿಯ ಕಣ್ಣು ಬಿಟ್ಟಾಗ ಕಾಣುತ್ತೆ, ಕಿವಿ ಅರಳಿದೆ ಕೇಳುತ್ತೆ, ಮೂಗು ಅರಳಿದೆ ಮೂಸತ್ತೆ, ಬಾಯಿ ನಾಲಿಕೆಗೆ ಚಾಚಿದೆ, ರುಚಿ ಗೊತ್ತಾಗತ್ತೆ, ಹೀಗೆ ತಾನು ತನ್ನದು ಅಂತ ಏನು ತಿಳಿಯದ ಕೇವಲೈ ಇಂದ್ರಿಯೈ. ಅದಕ್ಕೆ ಅಭಿಮಾನ ಏನೂ ಗೊತ್ತಾಗುದಿಲ್ಲ, ಏನು ಸಿಕ್ಕಿತೋ ಅದನ್ನ ಗ್ರಹಿಸುತ್ತೆ. ಗ್ರಹಿಸುವುದಷ್ಟೇ ಸ್ವಭಾವವುಳ್ಳ ಇಂದ್ರಿಯಗಳಿಂದ ಯೋಗಿನಃ ಕರ್ಮ ಕುರುವಂತಿ. ಇಂದ್ರಿಯೈರಪಿ, ಇಂದ್ರಿಯಗಳಿಂದ, ಯಾಕೆಂದ್ರೆ ಇಂದ್ರಿಯಗಳು ಸ್ವತಃ ಯಾವತ್ತೂ ಯಾವುದೇ ಪದಾರ್ಥಗಳನ್ನ ಅಲ್ಲಿಗೆ ಹೋಗಿ ಓಡಿ ಅದನ್ನ ಸ್ವೀಕರಿಸ್ಲಿಕ್ಕೆ ಅವುಗಳಿಗೆ ಆಗಲ್ಲ. ಮನಸ್ಸು ಹೇಳಬೇಕು, ಕಾಲು ಧಾವಿಸ್ಬೇಕು, ಇಂದ್ರಿಯಗಳಿಗೆ ಅದು ಎದುರಾಗ್ಬೇಕು, ಆಗ ಅದರ ಭೋಗ ಆಗುತ್ತೆ. ಆ ಪಕ್ಕದ ಗೋಡೆಯ ಆಚೆಗಿರುವ ಯಾವುದೋ ಬೇಡದ ಸಂಗತಿ ಇವನು ಪಕ್ಕದ ಗೋಡೆ ಹಾರಿ ಹೋದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಆಚೆ ಏನಿದೆ ಅಂತ ಅನ್ನೋದು ಅವನ ಗಮನಕ್ಕೆ ಬರುದೇ ಇಲ್ಲ. ಅದನ್ನ ಅವನು ಅನಾಸಕ್ತಿಯಿಂದ ಬಿಟ್ಟು ಬಿಟ್ರೆ ಅದು ಯಾವತ್ತೂ ಅವನನ್ನು ಕಾಡುವುದೇ ಇಲ್ಲ. ಆದ್ರೆ ಮನಸ್ಸು ಪ್ರೇರೇಪಿಸಿ, ಕಾಲು ಅದಕ್ಕೆ ಸಹಕರಿಸಿ, ಕಣ್ಣ ಮುಂದೆ ಆ ದೃಶ್ಯ ಅಥವಾ ಆ ಸದ್ದು ಅಥವಾ ಅಂಥದ್ದೇ ಏನಾದ್ರೂ ಇಂದ್ರಿಯಗಳಿಗೆ ಆಹಾರ ಬಿದ್ದಾಗ ಅದು ಬೇಡದ ಸಂಗತಿಯತ್ತ ಮನಸ್ಸಿಗೆ ಆಹಾರವನ್ನು ಇಂದ್ರಿಯಗಳು ಕೊಡ್ತಾರೆ. ಇಂದ್ರಿಯಗಳು ಸ್ವತಃ ಏನು ಕೊಡಲ್ಲ. ಆದ್ರೆ ಯೋಗಿಗಳು ಮೈಯಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಈ ಏನೂ ತಿಳಿಯದ ಇಂದ್ರಿಯಗಳಿಂದಲೂ ಕೂಡ ಕರ್ಮವನ್ನು ಮಾಡುತ್ತಾರೆ, ಏನೂ ಫಲದ ಬಯಕೆ ಇಲ್ಲದೆ. ಸಂಗಂ ತ್ಯಕ್ತ್ವ ಆತ್ಮಶುದ್ಧೈ. ಯಾಕೆ ಮಾಡ್ತಾರೆ ಅಂದ್ರೆ ಈ ಕೆಲವನ್ನ ಭೋಗಿಸ್ಲೇಬೇಕಾಗತ್ತೆ, ಉಳ್ಕೊಳ್ಳೇಬೇಕಾಗತ್ತೆ. ಕರ್ಮಶುದ್ಧಿ ಆಗ್ಬೇಕಾದ್ರೆ ಅದ್ರ ಭೋಗ ಮುಗಿಬೇಕು. ಭೋಗ ಮುಗಿಯದೆ ಕರ್ಮಶುದ್ಧಿ ಆಗುವುದಿಲ್ಲ. ಹಾಗಾಗಿ ಕರ್ಮಶುದ್ಧಿಗೋಸ್ಕರ ಮಾತ್ರ ಇಂದ್ರಿಯಗಳನ್ನ ಅದರ ಭೋಗದ ಕಾರ್ಯಕ್ಕಾಗಿ ಬಿಟ್ಟು, ಫಲಾಸಕ್ತಿ ಇಲ್ಲದೆ ಅದರ ಯಥಾರ್ಥವಾದ ಅನುಭವವನ್ನ ಭಗವಂತ ಒದಗಿಸಿಕೊಟ್ಟಿದ್ದಾನೆ ಅಂತ ಸುಮ್ಮನಾಗ್ತಾರೆ ಹೊರತು ಅದರ ವಿರುದ್ಧ ಏನು ದಂಗೆ ಹೇಳಲಿಕ್ಕೆ ಹೋಗುದಿಲ್ಲ, ಅಥವಾ ತಾನು ಅಂದ್ಕೊಂಡ ಹಾಗೆ ಆಗಬೇಕು ಅನ್ನೋ ಹಠಕ್ಕೆ ಬೀಳುವುದಿಲ್ಲ. ಇದು ಭೋಗದ ದಾರಿಯಲ್ಲಿ ಯೋಗಿಯಾದವನು ಕಾಣುವ ಬಗೆ. ಅವನಿಗೆ ಹಲವು ರೀತಿಯ ಪ್ರಶ್ನೆಗಳು, ಜಿಜ್ಞಾಸುಗಳು ಹುಟ್ಟುತ್ತಾ ಇರ್ತವೆ. ಆದ್ರೆ ಅದೆಲ್ಲವನ್ನು ಕೂಡ ಪರಮಾತ್ಮನ ಸಂಕಲ್ಪದಂತೆ ಆಗ್ತಾ ಇದೆ. ಆತ್ಮದ ಶುದ್ಧಿಗಾಗಿ ಇದು ನಡೀಲೇಬೇಕಿದೆ. ನಾನು ಬೇಕು ಅಂತ ಹೇಳಿದ್ರೆ ನಡೆಯುವುದಲ್ಲ, ನಾನು ಬೇಡ ಅಂತ ಹೇಳಿದ್ರೆ ನಿಲ್ಲುವಂಥದ್ದಲ್ಲ ಅಂತ ಹೀಗೆ ಮುಂದುವರಿತಾನೆ. ಆಚಾರ್ಯರ ಮಾತು ಬಹಳ ಚಿಕ್ಕದಾಗಿದೆ.
ಈ ಶ್ಲೋಕದಿಂದ ಏನ್ ಹೇಳ್ತಾರೆ ಅನ್ನೋದು ಅಷ್ಟೇ ಪೂರ್ವಪೀಠಿಕೆಯಾಗಿ ಏವಂ ಆಚಾರ ಮಾಹ, ಈ ರೀತಿ ಆಚಾರ್ಯರ ಆ ಮಾತಿನಲ್ಲಿ ಆಚಾರ್ಯರ ಹೇಳುವ ಮಾತಿನಲ್ಲಿ ಯೋಗಿ ಆದವನ ನಡೆ ಹೇಗಿದೆ. ಆಚಾರ ಅಂತಂದ್ರೆ ಅವನ ಯಶಸ್ಸಿನತ್ತ ಸಾಗಲಿಕ್ಕೆ ಬೇಕಿರುವ ರೂಪುರೇಷೆ, ನೀತಿ ನಿಯಮಗಳು ಹೇಗಿದೆ ಅನ್ನೋದನ್ನೇ ಈ ಪದ್ಯದಲ್ಲಿ ಹೇಳ್ತಾರೆ. ಆತ್ಮಶುದ್ಧಿಗಾಗಿ ಏನ್ ಮಾಡ್ತಾನೆ ಅನ್ನೋ ಪ್ರಶ್ನೆ ಬಂದ್ರೆ ಈ ಶ್ಲೋಕ ಉತ್ತರ ಕೊಡುತ್ತೆ. ಆತ್ಮಶುದ್ಧಿಗಾಗಿ ಎಲ್ಲದರಿಂದಲೂ ಕೂಡ ಆದ ಕೆಲಸಗಳನ್ನ ಅವನು ಫಲದ ಆಸೆಯನ್ನ ತೊರೆದು, ಹೀಗೆ ನನಗೆ ಇದರ ರಿಸಲ್ಟ್ ಇರ್ಬೇಕು, ನಾನು ಅನ್ಕೊಂಡಂತೆ ರಿಸಲ್ಟ್ ಬರ್ಬೇಕು. ರಿಸಲ್ಟ್ ಬರ್ಬೇಕು ಅಂತ ಬಯಕೆ ಅಂದ್ರೆ ಇಷ್ಟೇ ಬರ್ಬೇಕು ಅಂತಲ್ಲ, ರಿಸಲ್ಟ್ ಬೇಕು ಅಂತ. ಈಗ ಬಾಳೆಹಣ್ಣು ಸಿಗಬೇಕು ಅಂದ್ರೆ ಬಾಳೆ ಗಿಡ ನೆಡ್ಬೇಕು. ತೆಂಗಿನ ಗಿಡ ನೆಟ್ಟು ಬಾಳೆಹಣ್ಣು ಬೇಕು ಅಂತ ಕೇಳಿದ್ರೆ ಸಿಗುತ್ತಾ? ಇಲ್ಲ. ಹಾಗಾಗಿ ಬಾಳೆ ಗಿಡವನ್ನು ನೆಡುವಾಗ ಬಾಳೆಹಣ್ಣು ಬೇಕು ಅಂತಾನೆ ನೆಡುದು. ಆದ್ರೆ ಬಾಳೆಹಣ್ಣು ನನಗೇ ಸಿಗ್ಬೇಕು, ಅದು ಹಣ್ಣು ಬಿಡುತ್ತೆ ಅನ್ನೋದು ಗಿಡದ ಧರ್ಮ. ಬಿಟ್ರೆ ಸರಿ, ಬಿಟ್ಟ ಮೇಲೆ ಅದು ನನಗೇ ಸಿಗ್ಬೇಕು, ಇಷ್ಟೇ ಸಿಗ್ಬೇಕು, ಇಷ್ಟು ದಿನದೊಳಗೆ ಸಿಗ್ಬೇಕು ಅನ್ನೋ ಈ ಕರಾರು ಕಾನೂನುಗಳನ್ನು ನಾವು ನಿರೀಕ್ಷೆ ಮಾಡಿ ಗಿಡ ನೆಡುವುದಲ್ಲ. ಗಿಡ ನೆಡ್ಬೇಕಾದ ಕರ್ತವ್ಯ, ಹಣ್ಣು ಕೊಟ್ರೆ ಅದು ಭಗವಂತನ ನಿವೇದನೆಗಾಗಿ ಅಂತ ಯೋಚಿಸಿ ಕೃಷಿಕನೊಬ್ಬ ಹೇಗೆ ಗಿಡ ನೆಟ್ಟು ಕೃತಾರ್ಥನಾಗ್ತಾನೋ, ಹಾಗೆ ನಮ್ಮ ಜೀವನದ ಅನೇಕ ಘಟನೆಗಳಲ್ಲಿ ಒದಗುವ ಹಲವು ಅಂಶಗಳು ಆತ್ಮಶುದ್ಧಿಗಾಗಿ ಇರುವಂತದ್ದು ಅಂತ ತಿಳಿದು ಮುಂದೆ ನಡೆದ್ರೆ ಅವನು ಮಾಡಿ ಗೆಲ್ತಾನೆ. ಇಲ್ಲ ಅಂದ್ರೆ ಮಾಡದೆ ಸೋಲ್ತಾನೆ. ಒಂದು ಸಂಗತಿಯನ್ನ ಬಿಡಿಸಿ ಮತ್ತೆ ಮತ್ತೆ ಹೇಳುವುದು ಹಿಂದೆ ಹೇಳಿದಂತೆ ತಾತ್ಪರ್ಯ ಸೂಚಕವೇ. ಯಾಕಂದ್ರೆ ಈ ತರದ ಮಾತುಗಳು ಕೂಡ ಹಿಂದೆ ನಿರೂಪಣೆ ಆಗಿದೆ. ಅನೇಕ ಜನ ನಮಗೆ ಈ ದಾರಿಯಲ್ಲಿ ಸಾಗಿ ಸಿದ್ಧಿ ಪಡೆದವರು ಸಿಗ್ತಾರೆ. ಅವರ ಜೀವನದ ನಿದರ್ಶನದ ಮೂಲಕ ಅನೇಕ ಪ್ರಶಂಸೆಯ ವಾಕ್ಯಗಳು ಕೂಡ ಈ ತರ ಯೋಗಿಗಳು ಬದುಕಿದ್ದಕ್ಕೆ ಉಲ್ಲೇಖಗಳಿವೆ. ಕೇವಲ ಈ ಅನ್ನುವ ಮಾತು ಅದು ಶರೀರಕ್ಕೂ ಸಂಬಂಧಪಡುತ್ತೆ, ಮನಸ್ಸಿಗೂ ಸಂಬಂಧಪಡುತ್ತೆ, ಬುದ್ಧಿಗೂ ಹೊಂದತ್ತೆ. ಯಾಕೆ ಕೇವಲ ಅಂದ್ರೆ ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಇಂದ್ರಿಯಗಳು ಅನ್ನುವ ಮಮಕಾರ ಇದ್ದಾಗ ಅದು ಕರ್ಮದ ಬಂಧಕ ಶಕ್ತಿಗಳಾಗ್ತವೆ. ಆಗ ಮೋಹದಿಂದ ಕುರುಡಾಗುತ್ತೆ. ಬಯಸುವುದು ಮನಸ್ಸು, ನಿರ್ಧರಿಸುವುದು ಬುದ್ಧಿ. ಮನಸ್ಸಿನಿಂದ ಮಾಡಬೇಕು ಅಂತ ಅವನಿಗೆ ಒಂದು ಸಂಕಲ್ಪ ಬರುತ್ತೆ, ಮಾಡ್ಬೇಕಾ ಬೇಡ ಅಂತ ನಿರ್ಧರಿಸಿ ಮಾಡುವಂತ ವಿವೇಚನೆಯಿಂದ ಬುದ್ಧಿ ತೀರ್ಮಾನ ಕೊಡುತ್ತೆ. ಕಾಯ ಅಂದ್ರೆ ಶರೀರ ಮತ್ತು ಇಂದ್ರಿಯಗಳು ಆ ಕೆಲಸದಲ್ಲಿ ತೊಡಗ್ತವೆ. ಯೋಗಿಗಳು, ಸನ್ಯಾಸಿಗಳು ಕೂಡ ಅಂದ್ರೆ ಕರ್ಮದ ದಾರಿ ಮತ್ತು ಜ್ಞಾನದ ದಾರಿ ಅಂತ ನಾವು ಅದನ್ನು ಸ್ಥೂಲವಾಗಿ ಬಿಡಿಸಿದ್ರೆ, ಈ ಶರೀರ, ಮನಸ್ಸು, ಬುದ್ಧಿ, ಈ ಇಂದ್ರಿಯಗಳಿಂದ ಅವರು ಕರ್ಮ ಮಾಡಿಯೇ ಮಾಡುತ್ತಾರೆ. ಎಲ್ಲರೂ ಆ ಕರ್ಮಗಳಲ್ಲಿ ಭಾಗಿದಾರರೇ. ಆದ್ರೆ ಒಂದೇ ಒಂದು ವ್ಯತ್ಯಾಸ, ಎಲ್ಲರಂತೆ ಅವರು ಮಾಡುತ್ತಿರ್ತಾರೆ, ಆದ್ರೆ ನಾನೇ ಮಾಡುತ್ತೇನೆ ಅಂತನ್ನುವ ಹಮ್ಮು ಬಿಮ್ಮುಗಳನ್ನ ತೊರೆದು ಮಾಡುತ್ತಾರೆ. ಅವರು ಯೋಗಿಗಳು, ಸನ್ಯಾಸಿಗಳು ಆಗ್ತಾರೆ. ಯಾವಾಗ ನಾನು ನನ್ನದು ಅನ್ನುವ ಯೋಚನೆಯಲ್ಲಿ ಇರುತ್ತೋ, ಅದು ನನ್ನ ಶರೀರ, ನನ್ನ ಬುದ್ಧಿ, ನನ್ನ ವಿವೇಚನೆಯಿಂದ ಇದು ಸರಿಯಾದ ನಿರ್ಧಾರ ಬಂತು, ನಾನು ಇದನ್ನು ಸರಿಯಾಗಿ ನಿರ್ಧಾರ ಮಾಡಿದ್ರಿಂದ ಇವತ್ತು ಈ ಸಂಸ್ಥೆ ಇದೆ, ನಾನು ನಿರ್ಧಾರ ಕರೆಕ್ಟ್ ಆಗಿ ತಗೊಂಡಿದ್ರಿಂದ ಇಷ್ಟು ದೊಡ್ಡ ಯಶಸ್ಸಿಗೆ ಇಡೀ ವ್ಯವಸ್ಥೆ ಕಾರಣ ಆಗಿದೆ ಅಂತ ನಮ್ಮ ಸ್ವಂತ ಭಾವನೆಯನ್ನ ಎಲ್ಲ ಕಾರ್ಯದ ಮೇಲೆ ಹೇರುವುದು ಅಂತ ಮನುಷ್ಯನಿಗೆ ಸಹಜವಾದ ಗುಣ. ನಾನು ಇದ್ದದ್ರಿಂದ ಆಯ್ತು, ಇಲ್ಲ ಅಂದ್ರೆ ಏನೂ ಇಲ್ಲ. ಅದಕ್ಕಾಗಿ ನಾವು ಹೆಮ್ಮೆ ಪಡ್ತಾ ಎಲ್ಲದರಲ್ಲೂ ಅದನ್ನ ತೋರ್ಪಡಿಸ್ತೇವೆ. ಆದ್ರೆ ಕೃಷ್ಣ ಹೇಳಿದ ಕೈವಲ್ಯ ಅನ್ನುವ ಗುಣ ಅಲ್ಲಿ ಬೇಕೇ ಬೇಕು. ಯಾಕೆಂದ್ರೆ ಆ ಕೇವಲ ಸಾಧಕ, ಕೇವಲ ಆ ಕಾರ್ಯಗಳಲ್ಲಿ ಪ್ರೇರಕ ಭಗವಂತ ಹೊರತು ನಾವು ಯಾರು ಅಲ್ಲ. ಕಾಮ್ಯ ರೂಪದ ಕರ್ಮಗಳನ್ನ ತ್ಯಾಗ ಮಾಡುವುದು ಸನ್ಯಾಸ, ಸ್ವಾಶ್ರಮೋಚಿತ ಕರ್ಮಗಳನ್ನ ಮಾಡುವುದು ಯೋಗ. ಇವೆರಡನ್ನೂ ಜೊತೆಯಾಗಿ ರೂಢಿಸಿಕೊಂಡಂತಹ ಶುಕಾದಿಗಳು, ಸನಕಾದಿಗಳು ನಮ್ಮ ಕಣ್ಣ ಮುಂದೆಯೇ ಸಾಧಕರಾಗಿ ನಿಂತಿದ್ದಾರೆ. ಅದರಿಂದಾಗಿ ಕೈವಲ್ಯ ಗುಣವನ್ನ ಶಾರೀರಿಕ, ಮಾನಸಿಕ, ಬೌದ್ಧಿಕ ಮತ್ತು ಐಂದ್ರಿಯಿಕ ಕಾರ್ಯಗಳಲ್ಲಿ ಜೋಡಿಸಿದರೆ ಆವಾಗ ಯಶಸ್ಸು ಅನ್ನೋದು
ಸಿದ್ಧಿ ಅನ್ನೋದು ಶುದ್ಧವಾಗಿ ನಮ್ಮ ಕೈಗೆ ದಕ್ಕತ್ತೆ. ಹಾಗಾಗಿ ಶುಕಾಚಾರ್ಯರ ಅವರ ಜೀವನದ ಕಥೆ ಸಂಗಮ್ ತ್ಯಕ್ತ ಅನ್ನೋದಕ್ಕೆ ಅಪ್ಪನನ್ನು ಸಹಿತ ಅವ್ರು ಬಿಟ್ಟು ಹೊರಟು ಹೋದ್ರು. ಕರೆದಾಗ ಬರ್ತೇನೆ ಅಂದ್ರು, ಬಂದ್ರು ಕೂಡ. ಆದ್ರೆ ಜೊತೆಯಲ್ಲೇ ಉಳಿಬಾರ್ದು, ತಂದೆಯಾಗಿ ನನಗೆ ಬಂಧಕ ಆಗಬಾರ್ದು, ನನಗೆ ದೈವವಾಗಿ ಭಗವಂತ ಸರ್ವೋತ್ತಮನ ಸ್ಥಾನದಿಂದ ವೇದವ್ಯಾಸರು ಪ್ರಿಯವಾಗಬೇಕು ಅಂತ ಬಯಸಿದ್ರು. ಲೌಕಿಕವಾದ ಎಲ್ಲ ಸಂಬಂಧಗಳಿಗೂ ಕೂಡ ಲೌಕಿಕವಾದದ್ದೇ ಆದ ಒಂದು ಸರಪಳಿಯ ಗುಣ ಇದೆ, ಕಟ್ಟಿ ಹಾಕುವ ಗುಣ ಇದೆ. ಅದಕ್ಕೋಸ್ಕರ ಅವರು ಅಪ್ಪನಿಂದಲೂ ದೂರವಾದ್ರು. ಆದ್ರೆ ಜ್ಞಾನದಿಂದ ಅಪ್ಪನ ಹತ್ತಿರವೇ ಇದ್ರು. ಯಾಕೆ ಹಾಗೆ ಮಾಡುವುದು ಅನ್ನೋದನ್ನ ಹೇಳಿದ್ರು ಕೊನೆಗೆ, ಆತ್ಮಶುದ್ಧಯೇ ಅಂತ. ಹಾಗಾಗಿ ಮಮಕಾರದಿಂದ ಹೊರತಾದ, ಅಹಂಕಾರದಿಂದ ಕುರುಡಾಗದ, ಶರೀರದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಮನಸ್ಸು ಅಂದ್ರೆ ಸಂಕಲ್ಪ ಮಾಡುವಂಥದ್ದು ಇರಬೇಕು ಅಂತ, ಬುದ್ಧಿ ನಿರ್ಣಯ ಮಾಡುವಂಥದ್ದು, ಮತ್ತು ಇಂದ್ರಿಯಗಳಿಂದ, ಹೊರಗಿನ ಇಂದ್ರಿಯಗಳಿಂದ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎರಡರಿಂದ ಕೂಡ ಯೋಗಿಗಳು ಜ್ಞಾನ ಕರ್ಮದ ಎರಡೂ ದಾರಿಯಲ್ಲಿ ಸಾಗುವಂತಹ ಶುಕಾದಿಗಳು, ಸನಕಾದಿಗಳು, ಜನಕಾದಿಗಳು ಸಂಗಮ್ ಕಾರ್ಯದ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಆತ್ಮಶುದ್ಧಿಗಾಗಿ, ಸಂಸಾರದ ಬಿಡುಗಡೆಗಾಗಿ ಕಾಯಿಕ ಮಾನಸಿಕ ಕರ್ಮಗಳನ್ನ ನಡೆಸುತ್ತಾರೆ, ನಡೆಸಿ ಒಪ್ಪಿಸುತ್ತಾರೆ ಅಂತ ಒಟ್ಟು ಆ ಶ್ಲೋಕದ ಭಾವ. 12ನೇ ಶ್ಲೋಕ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಇಲ್ಲಿ ಯೋಗಯುಕ್ತನಾದವನು ಸಂಗಂ ತ್ಯಕ್ತ್ವಾ ಫಲವನ್ನ ತೊರೆದು, ಫಲ ತೊರೆಯುವುದು ಅಂದ್ರೆ ಕರ್ಮದಿಂದ ಹೀಗೆ ಆಗ್ಬೇಕು ಅಂತ ಫಲವನ್ನ ನಿರೀಕ್ಷಿಸದೆ ಶಾಂತಿಯನ್ನ, ಸಮಾಧಾನವನ್ನ ಅವನು ಪಡೀತಾನೆ. ಶಾಂತಿಂ ಆಪ್ನೋತೆ ನೈಷ್ಠಿಕಿ. ಈ ನೈಷ್ಠಿಕಿ ಅನ್ನುವ ಶಬ್ದ ಮರಳಿ ಬಾರದ ಸ್ಥಾನದಲ್ಲಿ ಆ ಬಗೆಯ ಶಾಂತಿಯನ್ನ ಹೊಂದುತ್ತಾನೆ. ಮತ್ತೆ ಈ ಸಂಸಾರದ ಚೌಕಟ್ಟಿನಲ್ಲಿ ಜಾರಬಾರದು. ಯೋಗಿ ಅಲ್ಲದವನು ಅಯುಕ್ತ ಕಾಮಕಾರೇಣ ಸ್ವಚ್ಛಂದವಾಗಿ ಬದುಕಿ ಫಲೇ ಸಕ್ತ ಫಲದ ಆಸೆಯ ಬೆನ್ನ ಹಿಂದೆ ಬಿದ್ದು 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 ಸಿಕ್ಕಿ ಹಾಕಿಕೊಳ್ತಾನೆ. ಫಲೇ ಸಕ್ತೋ ನಿಬದ್ಧತೆ. ತನ್ನ ಕೈಯಾರೆ ಜೀವನವನ್ನ ಕೈ ಚೆಲ್ಲುತ್ತಾನೆ, ದೂರಕ್ಕೆ ಎಸೆದಂತೆ ಭಾಸವಾಗುತ್ತೆ ಅನ್ನೋದನ್ನ ಹೇಳಿದ್ರು. ಆಚಾರ್ಯರ ಮಾತು ಪುನಃ ಯುಕ್ತ್ಯಾದಿ ನಿಯಮನಾರ್ಥಂ ಯುಕ್ತಾಯುಕ್ತ ಫಲಮಾಹ. ಈ ಸನ್ಯಾಸ ಮತ್ತು ಕರ್ಮಯೋಗ ಅನ್ನುವ ಎರಡು ಅಂಶಗಳು ಅದು ನಿಯತ, ನಿಶ್ಚಿತ ಅನ್ನೋದನ್ನ ಹೇಳುವುದಕ್ಕೋಸ್ಕರ ಸಾಧಕರ ಮತ್ತು ಅಸಾಧಕರ ಇಬ್ಬರ ಫಲವನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ಮಯೋಗ ಮತ್ತು ಸನ್ಯಾಸದಲ್ಲಿ ಇರುವವನು ಹೇಗಿರ್ತಾನೆ, ಕರ್ಮಯೋಗ ಮತ್ತು ಸನ್ಯಾಸದಲ್ಲಿ ಇಲ್ಲದೆ, ಅದಕ್ಕೆರಡು ಒಟ್ಟಿಗೆ ಹೇಳಿದ್ರು. ಅದು ಯುಕ್ತ ಅಂದ್ರೆ ಜ್ಞಾನಯೋಗ, ಕರ್ಮಯೋಗ ಇದೆರಡರಿಂದ ಸೇರಿಕೊಂಡವನು ಕರ್ಮಫಲವನ್ನ ತೊರೆದನೆಂದಾದರೆ ಇದು ಮಹಾಫಲವನ್ನ ಹೇಳಲಿಕ್ಕೋಸ್ಕರ ಇಷ್ಟು ಹೇಳಿತು. ಸ್ವರ್ಗಾದಿ ಫಲ ಬರ್ಲಿಕ್ಕೆ ಈ ಸನ್ಯಾಸ ಮತ್ತೆ ಕರ್ಮಯೋಗದ ಸಂಬಂಧವೇ ಬೇಕಿಲ್ಲ. ಸುಮ್ಮನೆ ಮಾಡ್ತಾ ಇದ್ರೆ ಒಳ್ಳೆ ಕೆಲಸಕ್ಕೆ ಸ್ವರ್ಗಾದಿ ಫಲಗಳು ಸಿಗ್ತಾ ಇರುತ್ತೆ. ಅದರಲ್ಲಿ ಕೆಲವರಿಗೆ ವಿಶೇಷ ಫಲಗಳು ಬೇಕು, ಇಷ್ಟು ಕಾಲ ಸ್ವರ್ಗದಲ್ಲಿ ಇರಬೇಕು, ಇಂಥ ಅಭಿಪ್ರಾಯದಲ್ಲಿ ಅವರು ತಪೋಲೋಕದಲ್ಲಿ ಇರುವುದು ಅಥವಾ ಜನಲೋಕದಲ್ಲಿ ಬದುಕುವುದು ಅಂತ ಆ ತರದ ನಿರೀಕ್ಷೆಯಿಂದ ಕೆಲವರು ಯತ್ನ ಮಾಡಿ ಮತ್ತೆ ಮರಳಿ ಭೂಮಿಯತ್ತ ಸಾಕ್ತಾರೆ. ಹಾಗೆ ಬಿಟ್ರೆ ಮರಳಿ
ಈ ಚಕ್ರದಲ್ಲಿ ಸಿಲುಕದಂತೆ ಬಾಳುವುದಕ್ಕಾಗಿ, ಬಾಳಿದಷ್ಟು ಕಾಲ ಚಕ್ರದಿಂದ ಬಿಡಿಸುವ ಪ್ರಯತ್ನವೇ ಗಟ್ಟಿಯಾಗಿ ಉಳಿಯುವುದಕ್ಕಾಗಿ ಯೋಗಯುಕ್ತನಾದವನು ಬದುಕಿದ್ರೆ ಅವನ ಈಡೇರುತ್ತೆ. ಯೋಗಯುಕ್ತನಾಗದೆ ಸನ್ಯಾಸದಲ್ಲಿ ತೊಡಗದೆ, ಸನ್ಯಾಸ ಅಂದ್ರೆ ಕೇವಲ ಕರ್ಮ ಫಲಾನ್ಯಾಸ, ಆಶ್ರಮದ ಬಗ್ಗೆ ಇಲ್ಲಿ ಹೇಳಲೇ ಇಲ್ಲ. ಅದನ್ನ ಎಲ್ಲ ಕಡೆಯಲ್ಲೂ ಮತ್ತೆ ಮತ್ತೆ ದೃಢವಾಗಿ ಮನಸ್ಸಿನಲ್ಲಿ ಅದನ್ನ ಆಲೋಚಿಸಬೇಕಾದ್ದು. ಅಯುಕ್ತಿಯಿಂದ ಆ ಸಂಬಂಧ ಇಲ್ಲದೆ ಇರುವುದರಿಂದ, ಸನ್ಯಾಸ ಮತ್ತು ಕರ್ಮಯೋಗದ ಸಂಬಂಧ ಇಲ್ಲದೆ ಇರುವುದರಿಂದ ಅವನು ಫಲವನ್ನ ಬೆನ್ನಟ್ಟಿಕೊಂಡು ಸಂಸಾರದ ಸಾಗರದಲ್ಲಿ ಮತ್ತೆ ಮುಳುಗುವವನಾಗ್ತಾನೆ. ಯುಕ್ತ ಯೋಗಯುಕ್ತ, ಹಿಂದೆ ಹೇಳಿದಂತೆ ಯಾವ ಯೋಗ? ಸನ್ಯಾಸ ಯೋಗ, ಕರ್ಮಯೋಗ. ಈ ಎರಡು ಯೋಗಗಳಿಂದ ಯುಕ್ತನಾದವನು ಇಂಥ ಫಲಗಳನ್ನು ಪಡೀತಾನೆ ಅನ್ನೋದನ್ನು ಹೇಳಿದರು. ಕರ್ಮಯೋಗ ಬೇರೆ, ಕರ್ಮ ತ್ಯಾಗ ರೂಪವಾದ ಯೋಗ ಬೇರೆ, ಸನ್ಯಾಸ ಬೇರೆ. ಬೇರೆ ಅಂದ್ರೆ ಒಂದಕ್ಕೊಂದು ಪೂರಕ. ಅದನ್ನು ಒಂದೇ ಶಬ್ದದಿಂದ ಹೇಳಿದ್ರು ಕೂಡ ಅದರ ಅರ್ಥ ಎರಡು ಮುಖದಲ್ಲಿ ಇದ್ದೇ ಇದೆ. ಯಾಕೆ ಈ ಮಾತನ್ನ ಮತ್ತೆ ಒತ್ತಿ ಹೇಳಿದ್ರು ಅಂದ್ರೆ, ಬಹಳ ಜನಕ್ಕೆ ತಲೆಯಲ್ಲಿ ಯೋಚನೆ ಇರುವಂತದ್ದು, ನಾವು ಹಿಂದೆಯೂ ಈ ಪ್ರಶ್ನೆ ಬಂದಿತ್ತು, ಅದಕ್ಕೆ ಉತ್ತರ ಕೊಟ್ಟಿದ್ರು. ಅದರ ಫಲಾಫಲಗಳನ್ನು ಹೇಳುವ ಮೂಲಕ ಕರ್ಮಯೋಗ ಮತ್ತು ಕರ್ಮತ್ಯಾಗ ರೂಪವಾದ ಸನ್ಯಾಸ ಬೇರೆ ಅಂದ್ರೆ ಒಟ್ಟಿಗಿರ್ಲಿಕ್ಕೆ ಆಗುದಿಲ್ಲ ಅಂತ ಅನ್ನುವಷ್ಟು ಕೆಲವರು ಬೇರೆ ಅಂತಾರೆ. ಆದರೆ ಅದೆರಡು ಜೊತೆಯಾಗಿಯೇ ಮೋಕ್ಷಕ್ಕೆ ಸಾಧನ ಅಲ್ಲ ಅಂತ ಹೇಳುವವರಿಗೆ ಒತ್ತು ಕೊಡುವುದಕ್ಕೋಸ್ಕರ ಆ ವಾದವನ್ನ, ಎರಡೂ ಜೊತೆಯಾಗಿ ಇರುವುದು ಸಾಧ್ಯವೇ ಇಲ್ಲ, ಸನ್ಯಾಸ ಒಟ್ಟಿಗಿರುವುದು ಒಂದ್ ಕಡೆಯಿಂದ ಕರ್ಮಯೋಗ ಒಟ್ಟಿಗಿರುವುದು ಹೇಗ್ ಸಾಧ್ಯ ಅನ್ನುವುದರ ಉತ್ತರವಾಗಿ ಈ ಮಾತು ಬಂದದ್ದು. ಸನ್ಯಾಸ ಯೋಗಿ ಮತ್ತು ಕರ್ಮಯೋಗಿ, ಯೋಗದಿಂದ ಕೂಡಿದವನು. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಒಟ್ಟು ಭಗವದ್ಯೋಗ. ಕರ್ಮದಿಂದ ಭಗವಂತನನ್ನು ಸೇರುವವನಾದ್ರೆ ಕರ್ಮಯೋಗ, ಸನ್ಯಾಸದಿಂದ ಭಗವಂತನನ್ನು ಸೇರುವುದಾದರೆ ಸನ್ಯಾಸ ಯೋಗ, ಜ್ಞಾನದಿಂದ ಭಗವಂತನನ್ನು ಹೊಂದುವುದಾದರೆ ಜ್ಞಾನಯೋಗ, ಭಕ್ತಿಯಿಂದ ಭಗವಂತನನ್ನು ಹೊಂದುವುದಾದರೆ ಭಕ್ತಿ ಯೋಗ. ಒಟ್ಟು ಎಲ್ಲ ಯೋಗಗಳೂ ಕೂಡ ಇಲ್ಲಿ ಪರಮಾತ್ಮನಲ್ಲೇ ಶರಣಾದವನಿಗೆ ಆತ್ಮ ವ್ಯತಿರಿಕ್ತವಾದ ಯಾವ ಫಲದ ಬಗ್ಗೆಯೂ ಆತನಿಗೆ ಚಾಪಲ್ಯವಿಲ್ಲದೆ ಹೋದಾಗ ಅದು ಯೋಗ ಅಂತ ಅನಿಸಿಕೊಳ್ಳುತ್ತೆ. ಭಗವಂತನಲ್ಲದೆ ಇನ್ನಾವ ವಿಷಯದಲ್ಲೂ ಮನಸ್ಸು ಹರಿಯದವನು ಅವನು ನಿಜವಾಗಿ ಯುಕ್ತ. ಯುಕ್ತ ಅಂದ್ರೆ ನೆಟ್ಟವನು, ಭಗವಂತನಲ್ಲೇ ಬಗೆಯನ್ನು ತೊಟ್ಟವನು. ಯುಕ್ತ ಅಂದ್ರೆ ಯೋಗ ಉಳ್ಳವನು, ಉಪಾಯ ಉಳ್ಳವನು ಅಂತ. ಯಾವ ಎಲ್ಲ ಉಪಾಯ ಅಂದ್ರೆ ಹಿಂದೆ ಹೇಳಿದ ಹಾಗೆ ಸನ್ಯಾಸ ಯೋಗದ ಉಪಾಯ ಮತ್ತು ಕರ್ಮಯೋಗದ ಉಪಾಯ ಅಂತ ಇಷ್ಟು ನಮಗೆ ಮಾತು ಬಂತು. ಇನ್ನು ಯುಕ್ತ ಅನ್ನೋದಕ್ಕೆ ಎರಡೂ ಅರ್ಥ ಬಂತು. ಕರ್ಮಫಲಂ ತ್ಯಕ್ತ್ವ, ಅದು ಸನ್ಯಾಸ ಯೋಗವನ್ನು ಹೇಳುತ್ತೆ. ನೀವು ಯುಕ್ತ ಅಂದ್ರೆ ಕೇವಲ ಎರಡೆರಡು ಅರ್ಥ ಹೆಂಗ್ ಮಾಡ್ತೀರಿ? ಅದು ಕೇವಲ ಕರ್ಮಯೋಗವನ್ನೇ ಹೇಳುವಂತ ಶಬ್ದ. ಯೋಗ ಅಂದ್ರೆ ಚಟುವಟಿಕೆ, ಕ್ರಿಯೆ, ಉಪಾಯ ಬರುವುದು ಚಟುವಟಿಕೆ ಕ್ರಿಯೆಯಿಂದ. ಹಾಗಾಗಿ ಅದು ಅದನ್ನ ಮಾತ್ರ ಹೇಳುತ್ತೆ ಅಂದ್ರೆ ಆಯ್ತು, ಕರ್ಮ ಫಲಂ ತ್ಯಕ್ತ್ವ ಅಂತ ಅನ್ನುವಲ್ಲಿ ಮತ್ತೆ ಸನ್ಯಾಸ ಯೋಗವು ಕೂಡ ಸೇರಿತು. ಯುಕ್ತ ಕರ್ಮಫಲಂ ತ್ಯಕ್ತ್ವ ಅನ್ನೋದು ಸನ್ಯಾಸವನ್ನೇ ಹೇಳುತ್ತೆ. ಯಾಕಂದ್ರೆ ಹಿಂದೆನೆ ಮಾತು ಬಂದಿದೆ, ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದು. ಅದರಿಂದಾಗಿ ಈ ಮಾತು ನಮಗೆ ದ್ಯೋತಕವಾಗಿದೆ. ಎರಡು ಒಂದೇ ದಾರಿಯಲ್ಲಿ ಸಾಗುವ ಅಕ್ಕಪಕ್ಕದ ಜೊತೆಗಾರರು, ಒಂದೇ ಗುರಿಗಾಗಿ ಸಾಗುವ ಅಕ್ಕಪಕ್ಕದ ಜೊತೆಗಾರರು, ಒಂದಕ್ಕೊಂದು ಹೊಂದಾಣಿಕೆಯಿಂದಲೇ ಜೀವನ ಸಾಗಬೇಕಾದ್ದು ಅಂತ. ಶಾಂತಿ ಅಂತ ಹೇಳಿದ್ರು, ಶಾಂತಿಯನ್ನು ಹೊಂದುವುದು ಅಂತ. ಅಂದ್ರೆ ಸಮಾಧಾನ ಹೊಂದಲಿಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ನಾವು ಕೋಣೆಯಲ್ಲಿ ಕೂತ್ಕೊಂಡು ಎಲ್ಲ ಲೈಟ್ ಹಾರಿಸಿ ಒಂದು ಸಣ್ಣ ಆ ಸಂಗೀತ ಹಾಕಿ ಕೂತ್ರೆ ಮನಸ್ಸು ಶಾಂತಿ ಆಗುತ್ತೆ. ಅಂದ್ರೆ ಈ ಶಾಂತಿಯನ್ನು ಹೇಳಿಲ್ಲ, ಶಾಂತ ಸ್ಥಿತಿಯ ಉತ್ತುಂಗ ಅದು ಕೇವಲ ಆತ್ಮಸುಖದಲ್ಲಿ ಮಾತ್ರ ಇರುವಂತಹದ್ದು. ಅಂತಿಮ ಸ್ಥಿತಿ, ಆನಂದದ ಕೊನೆಯ ನೆಲೆ. ನೈಷ್ಠಿಕೀಂ ಶಾಂತಿಂ, ಅದಕ್ಕೊಂದು ಒತ್ತು ಕೊಟ್ರು. ಅಂದ್ರೆ ಕೊನೆಯ ಶಾಂತಿ ಅಂತ. ಅಂದ್ರೆ ಜ್ಞಾನ ನಿಷ್ಠೆಯಿಂದ ಬಂದ ಶಾಂತಿ ಅದು.
ಕರ್ಮನಿಷ್ಠೆಯಿಂದ ಆತ್ಮಶುದ್ಧಿಯನ್ನು ಪಡೆದು ಬಂದ ಶಾಂತಿ ಅದು. ನೈಷ್ಠಿಕಿ ಅಂದ್ರೆ ತುಂಬಾ ಸುಂದರವಾದ ಅರ್ಥ. ಮರಳಿ ಬಾರದ, ಅಲ್ಲೇ ನಿಷ್ಠೆ, ಮತ್ತೆ ವಾಪಸ್ ಈಚೆಗೆ ನಿಷ್ಠೆ ಇಲ್ವೇ ಇಲ್ಲ, ಲೋಕದ ಕಡೆಗೆ ನಿಷ್ಠೆ ಇಲ್ವೇ ಇಲ್ಲ. ಮರಳಿ ಬಾರದ ಶಾಂತಿಯನ್ನ, ನಿತರಾಂ ಸ್ಥಿತಿ ಅನ್ನೋದು ನಿಷ್ಠಾ ಅನ್ನೋ ಶಬ್ದದ ಅರ್ಥ. ನಿತರಾಂ ಸ್ಥಿತಿ ಅಂತಂದ್ರೆ ಒಂದೇ ಕಡೆ ಗಟ್ಟಿಯಾಗಿ ನೆಲೆಗೊಳ್ಳುವುದು. ಜ್ಞಾನನಿಷ್ಠೆ ಅಂದ್ರೆ ಜ್ಞಾನದಲ್ಲೇ ಆಸಕ್ತಿ, ಬ್ರಹ್ಮನಿಷ್ಠೆ ಅಂದ್ರೆ ಪರಮಾತ್ಮನಲ್ಲೇ ಮನಸ್ಥಿತಿ. ಅದೇ ನೈಷ್ಠಿಕಿ ಶಾಂತಿ ಅಂದ್ರೆ ಮೋಕ್ಷದಲ್ಲೇ ನಿಂತು ಬಿಡುವ, ಸಂಸಾರಕ್ಕೆ ಮರಳದಂತೆ ಗಟ್ಟಿ ಮನಸ್ಸು ಮಾಡಿ ಹೊರಡುವ ಆನಂದಮಯವಾದ ತಾಣವನ್ನ ನೈಷ್ಠಿಕೀಂ ಶಾಂತಿಂ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿ ಹೇಳಿದ್ರು. ಯುಕ್ತನಾದವನು ಮುಕ್ತನಾಗ್ತಾನೆ, ಅಯುಕ್ತನಾದವನೇನಾಗ್ತಾನೆ? ಅಯುಕ್ತ ನಿಬದ್ಧತೆ, ಬಂಧನಕ್ಕೊಳಗಾಗ್ತಾನೆ. ಬದ್ಧತೆ ಅಂದ್ರೆ ಸಾಕು, ಯಾಕೆ ಮತ್ತೆ ವಿಶೇಷ ಶಬ್ದವೊಂದನ್ನು ಬಳಸಿದ್ರು ಅಂದ್ರೆ ನಿತರಾಂ ಬದ್ಧತೆ, ನಿರಂತರ ಬಂಧನಕ್ಕೆ ಒಳಗಾಗ್ತಾನೆ, ನಿತ್ಯವೂ ಬಂಧನದಲ್ಲಿಯೇ ಇರ್ತಾನೆ. ಅದರಿಂದಾಗಿ ನಿಬದ್ಧತೆ ಅಂದ್ರೆ ಅವನು ಹೇಗೆ ನೈಷ್ಠಿಕಿ ಶಾಂತಿಯನ್ನ ಹೊಂದಿದ್ನೋ, ಮರಳಿ ಬಾರದ ಸ್ಥಾನವನ್ನ ಸೇರಿದ್ನೋ, ಹಾಗೆ ಇವನು ಮರಳಿ ಬಾರದ ಬಂಧನಕ್ಕೆ ಒಳಗಾಗ್ತಾನೆ. ಮತ್ತೆ ಎಂದೂ ಕೂಡ ಅವನು ಮತ್ತೆ ಸಂಸಾರಕ್ಕೆ ಬರಲ್ಲ. ಅಯ್ಯೋ ಸಂಸಾರಕ್ಕೆ ಬರಲ್ಲ ಅಂದ್ರೆ ಲಾಭ ಆಯ್ತಲ್ವಾ ಅಂದ್ರೆ, ಅದು ಸಂಸಾರದ ಹಾಗೆ ಸುಖ ದುಃಖಗಳಿಂದ ಮಿಶ್ರಿತವಾದ ವ್ಯವಸ್ಥೆ ಅಲ್ಲ. ಅದು ಇಲ್ಲಿಗಿಂತ ಹೆಚ್ಚು ದುಃಖ ಇರುವಂತಹ ಜಾಗ. ಅವನ ತಪ್ಪುಗಳ ಲೆಕ್ಕಾಚಾರದ ಅರ್ಹತೆಗೆ ಸರಿಯಾಗಿ ಅಲ್ಲಿ ಅವನ ಬದುಕು ಕತ್ತಲೆಯಲ್ಲಿ ತೊಡಗುತ್ತೆ. ನಿತ್ಯ ನರಕ ಅದು. ನೀಚೈಹಿ ಬದ್ಧತೆ, ಮಾಡಿದ ತಪ್ಪುಗಳ ಎಲ್ಲಾ ಲೆಕ್ಕಾಚಾರದ ಪ್ರಕಾರ ಸ್ವಭಾವವೇ ದುರುಳತನ. ಮಾತ್ರದಿಂದ ಅಲ್ಲೂ ಕೂಡ ನಾನು ಗೆದ್ದು ನನ್ನ ಕಲ್ಪನೆಯಂತೆ ನಾನು ಸರ್ವವನ್ನು ವಶಪಡಿಸಿಕೊಳ್ತೇನೆ ಎನ್ನುವ ಹಠದೊಂದಿಗೆನೆ ನರಕದಲ್ಲೂ ಒದ್ದಾಡ್ತಾ ಇರ್ತಾನೆ. ಯಾಕಂದ್ರೆ ಫಲೇ ಸಕ್ತ, ಅವನು ಫಲದಿಂದ ಮುಗ್ಧನಾಗಿದ್ದಾನೆ, ಮೋಹಿತನಾಗಿದ್ದಾನೆ. ಅದೇ ಅವನ ಆಕರ್ಷ. ಯಾಕೆ ಯಾವುದೇ ಕರ್ಮ ಮಾಡ್ತಾನೆ ಅಂದ್ರೆ ತನಗೇನೋ ಸಿಗುತ್ತೆ ಅನ್ನೋದ್ರಲ್ಲೇ ಆತ ಸಂಪತ್ತು ಬೇಕು, ಒಳ್ಳೆಯ ಸಂಸಾರ ಬೇಕು, ಸ್ವರ್ಗ ಬೇಕು, ಭೂಮಿ ಬೇಕು, ವಿತ್ತೈಷಣ ಪುತ್ರೈಷಣ ಲೋಕೈಷಣ ಅನ್ನುವ ಈಷಣ ತ್ರಯಗಳ ಒದ್ದಾಟದಲ್ಲಿ ಹೋಮಗಳನ್ನು ಮಾಡುತ್ತಾನೆ, ಪೂಜೆಗಳನ್ನು ನಡೆಸ್ತಾನೆ, ಪುರಸ್ಕಾರಗಳನ್ನು ಮಾಡುತ್ತಾನೆ, ಬಹಳ ಜನಕ್ಕೆ ಗೌರವ ಕೊಟ್ಟು ಅನ್ನದಾನಾದಿಗಳನ್ನು ಮಾಡುತ್ತಾನೆ, ತೀರ್ಥಕ್ಷೇತ್ರಗಳಿಗೆ ಹೋಗಿ ಸತ್ಕರ್ಮಗಳನ್ನ ಕಾಲ ಕಾಲಕ್ಕೆ ಅಂದ್ರೆ ಈ ಗ್ರಹಣದ ಸಮಯದಲ್ಲಿ ಮಾಡುವುದಿರಬಹುದು ಅಂತ ಲೋಕದಲ್ಲಿ ಯಾವುದು ಪುಣ್ಯ ಕಾಲವು ಅಂತ ಎಲ್ಲಾ ವಿಶಿಷ್ಟ ಕಾರ್ಯಗಳನ್ನೆಲ್ಲ ಆತ ಆಸಕ್ತಿ ತೋರಿ ಮಾಡುತ್ತಾನೆ. ಆದ್ರೆ ಅದರೆಲ್ಲದರ ಉದ್ದೇಶ ನನಗೆ ಬಯಸಿದ ಫಲ ಸಿಗಬೇಕು ಅಂತ. ಇನ್ನೇನು ಅದರಿಂದ ಭಗವಂತ ತೃಪ್ತನಾಗಬೇಕು, ನಾನು ಅಂತರಂಗದ ಸಾಧನೆಯಲ್ಲಿ ಮುಂದುವರಿಬೇಕು ಅನ್ನೋ ಈ ಯಾವ ಆಲೋಚನೆಯೂ ಆತನಿಗೆ ಇರುವುದಿಲ್ಲ. ಕರ್ಮಸ್ವಾಮಿಯಾಗಿ ಭಗವಂತ ಇದ್ದಾನೆ ಎನ್ನುವ ಎಚ್ಚರವೇ ಇಲ್ಲ. ನಾನು ಕರ್ಮ ಮಾಡಿದ್ದೇನೆ, ಅದಕ್ಕೆ ಈ ತರದ ಫಲ ಬರಬೇಕು, ಯಾಕಂದ್ರೆ ನಾನ್ ಮಾಡ್ತಾ ಇದ್ದೇನೆ ಅಂತ ಹೀಗೆ ನಿತ್ಯ ಸಂಸಾರಿಗಳಾಗಿಯೋ ಅಥವಾ ದುರುಳತನದಿಂದ ನಿತ್ಯ ನರಕವನ್ನು ಅನುಭವಿಸುವ ಸ್ಥಿತಿಗೆ ಆತ ಹೋಗ್ತಾನೆ. ಬಯಸಿ ಮಾಡುವಂತಹ ಕಾಮಕಾರೇಣ ಅನ್ನೋ ಶಬ್ದವನ್ನು ಬಳಸಿ ತನ್ನ ಚೌಕಟ್ಟಿನ ಒಳಗೇನೆ ಎಲ್ಲವೂ ಉಳಿಬೇಕು, ಬೇರೆ ಯಾರಿಗೂ ಸಿಗಬಾರದು ಅಂತ ನರಕದ ಬಾಗಿಲಿನ ಕಡೆಗೆ ಮನಸ್ಸಿಟ್ಟೆ ಪೂಜೆ ಪುರಸ್ಕಾರದ ಸೌಕರ್ಯವನ್ನ ಅಪೇಕ್ಷಿಸ್ತಾರೆ. ಹಾಗಾಗಿ ನೂರಾರು ತರದ ಹೆಣ್ಣು ಹೊನ್ನು ಮಣ್ಣುಗಳ ಬೆನ್ನು ಹಿಡಿದು ಹೋದ ಜನರ ದುರವಸ್ಥೆ ಏನು ಅಂತ 2ನೇ ಸಾಲು ಹೇಳಿತು. ಒಟ್ಟು ಶ್ಲೋಕದ ಭಾವ, ವಿಹಿತ ಕರ್ಮಾನುಷ್ಠಾನವೆಂಬ ಕರ್ಮದ ದಾರಿಯಲ್ಲಿ ನಿರತನಾದವ, ಫಲದ ಕರ್ಮಗಳನ್ನ ಭಗವಂತನಲ್ಲಿ ಇಟ್ಟು ಪೂಜಾರೂಪವಾಗಿ ಕರ್ಮ ಮಾಡುವವ, ನೈಷ್ಠಿಕಿ ಮರಳಿ ಬಾರದ
ಶಾಂತಿಂ ನಿತ್ಯಾನಂದ ಸ್ವರೂಪವಾದ ಮುಕ್ತಿಯನ್ನು ಆಪ್ನೋತಿ ಹೊಂದುತ್ತಾನೆ. ಅಯುಕ್ತ ಈ ಹಿಂದೆ ಹೇಳಿದ ಎರಡೂ ತರದ ಕರ್ಮಯೋಗ ಅಥವಾ ಸನ್ಯಾಸ ಯೋಗ ಯಾವುದು ಸರಿಯೋ ಆ ಯಾವುದನ್ನೂ ನಡೆಸದೆ, ಅದಕ್ಕೆ ಬೇಕಿರುವ ಯಾವ ಸಿದ್ಧತೆಯೋ ಅರ್ಹತೆಯೂ ಇಲ್ಲದೆ ಕಾಮಕಾರೇಣ ತನಗೆ ತೋಚಿದಂತೆ ಮಾಡ್ತಾ ಕ್ಷುದ್ರ ಫಲಗಳನ್ನೇ ನಿರೀಕ್ಷಿಸುತ್ತಾ ಅದಕ್ಕೆ ಗಟ್ಟಿಯಾಗಿ ಅಂಟಿಕೊಂಡು ನಿಬದ್ಧತೆ ಒದ್ದಾಡ್ತಾನೆ. ನಿತ್ಯ ಒಂದೋ ನಿತ್ಯ ಸಂಸಾರಿಯಾಗಿ ತಿರುಗ್ತಾನೆ, ಇಲ್ಲ ನಿತ್ಯ ನಾರಕಿಯಾಗಿ ಒದ್ದಾಡ್ತಾನೆ. ಇದು ಈ ಶ್ಲೋಕಕ್ಕೆ ಬರುವ ಕೊನೆಯ ಭಾವದಲ್ಲಿ ಗಮನಿಸಬೇಕಾದ ಅಂಶ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕುರುವನ್ನ ಕಾರಯನ್. ಎಲ್ಲ ಕರ್ಮಗಳನ್ನು ಕೂಡ ಒಳಗಿನಿಂದಲೇ ಮನಸಾ ಸನ್ಯಸ್ಯ, ಹೊರಗಿನಿಂದ ತ್ಯಾಗ ಮಾಡಿದ್ರೆ ಉಪಯೋಗ ಇಲ್ಲ. ಮನಸ್ಸಿನಿಂದಲೇ ತೊರೆದು ಯಾರು ನೆಮ್ಮದಿಯಿಂದ ತನ್ನ ನಿತ್ಯದ ಕಾರ್ಯದಲ್ಲಿ ತೊಡಗಿ ಮುಂದೆ ಸಾಗ್ತಾ ಇರ್ತಾನೋ ಅವನು ವಶೀ ಇಂದ್ರಿಯಗಳನ್ನ ಗೆದ್ದು 9 ಬಾಗಿಲಿನ ಮನೆಯಲ್ಲಿ ವಾಸವಾಗಿದ್ರು ನೈವ ಕುರುವನ್ ನಕಾರಯನ್ ಏನೂ ಮಾಡದೆ ಏನೂ ಮಾಡಿಸದೆ ಇದ್ದು ಬಿಡ್ತಾನೆ. ಅಂದ್ರೆ ಕಾರ್ಯ ಆಗ್ತಾ ಇರುತ್ತೆ, ನಾನ್ ಮಾಡ್ತೇನೆ ನಾನ್ ಮಾಡಿಸ್ತೇನೆ ಅನ್ನುವ ಹುಚ್ಚು ಪ್ರಭಾವಗಳಿಗೆ ಒಳಗಾಗುವುದಿಲ್ಲ. ಹೆಚ್ಚು ಯಾವುದನ್ನು ಹಚ್ಚಿಕೊಳ್ಳುವುದಿಲ್ಲ. ಸ್ವಲ್ಪ ಹಚ್ಚಿಕೊಂಡದ್ದಕ್ಕೆ ಇದ್ದೇ ಇರುತ್ತೆ ಅನಿವಾರ್ಯವಾದ ಸಂಸಾರದ ಚೌಕಟ್ಟು. ಅದು ಹೆಚ್ಚಿನ ಅರ್ಥಾನುಸಂಧಾನದ ಕಡೆಗೆ ಎಳೆದೊಯ್ದ್ರೆ ಆವಾಗ ಅವನ ಬದುಕು ಸಾರ್ಥಕವಾಗುತ್ತೆ. ಸರ್ವಕರ್ಮಾಣಿ ಎಲ್ಲ ಕರ್ಮಗಳನ್ನು ಕೂಡ ಮನಸಾ ಸನ್ಯಸ್ಯ ಮನಸ್ಸಿನಿಂದಲೇ ಜಾಡಿಸಿ ದೂರ ಕಟ್ಟಿ ವಶೀ ಸುಖಂ ಆಸ್ತೆ ಗೆದ್ದು ಸುಖಂ ನವದ್ವಾರೆ ಪುರೆ 9 ಬಾಗಿಲಿನ ಮನೆಯಲ್ಲಿ ಸುಖಂ ಚೆನ್ನಾಗಿ ಆಸ್ತೆ ವಾಸ ಮಾಡುತ್ತಾನೆ. ಮಾಡುವಾಗ ಆ ಜೀವ ನಾನೇನೋ ಮಾಡ್ತಾ ಇದ್ದೇನೆ ಅಂತನೂ ಇರುವುದಲ್ಲ, ನಾನೇನು ಮಾಡಿಸ್ತೇನೆ ಅಂತನೂ ಆತ ಚಿಂತಿಸುವುದಿಲ್ಲ. ನೈವ ಕುರುವನ್ ನಕಾರಯನ್ ಆಗ್ತಾ ಇದೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್ ಇಂದ್ರಿಯಗಳು ಇಂದ್ರಿಯಾರ್ಥದಲ್ಲಿ ತೊಡಗಿದೆ, ಅದರ ಸೌಖ್ಯಕ್ಕೆ ಆ ದಾರಿ ತೆರೆದುಕೊಂಡಿದೆ, ಅದು ಅದರ ಫಲ ಅಂತ ಇಷ್ಟೇ ಭಾವಿಸಿ ತಾನೊಬ್ಬ ಸ್ಪೆಕ್ಟೇಟರ್ ಆಗಿ ಕೇವಲ ಒಬ್ಬ ದರ್ಶನ ಪಾತ್ರೆಯಾಗಿ ನೋಡುವವನಾಗಿ ಅನುಭವಿಸ್ತಾ ಇರ್ತಾನೆ ದೇವರು ಕೊಟ್ಟ ಪ್ರಸಾದ ಅಂತ. ಇಲ್ಲಿ ಆಚಾರ್ಯರ ಮಾತು ಮತ್ತೆ ಸನ್ಯಾಸದ ವಿಷಯಕ್ಕೆ ಸ್ಪಷ್ಟತೆಯನ್ನು ಕೊಡುವುದಕ್ಕೆ ಈ ಮಾತು ಬಂತು ಅಂತ ಹೇಳಬಹುದು. ಯಾಕೆಂದ್ರೆ ಎರಡನ್ನು ಜೋಡಿಸಿ ಹೇಳಿದ್ಮೇಲೆ ಸನ್ಯಾಸದ ಕೆಲವು ಸಂಗತಿಗಳು ಹಾಗೆ ಉಳಿದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸರ್ವಕರ್ಮಾಣಿ ಮನಸ್ಸ, ಅದು ಹೊರಗಿನಿಂದ ಅಲ್ಲ ಮನಸ್ಸಿನಿಂದಲೇ ತ್ಯಾಗ ಆಗಬೇಕು ಅನ್ನೋದನ್ನ ಮತ್ತೆ ಸ್ಪಷ್ಟಪಡಿಸಿ ಹೇಳಿದ್ದು. ಮನಸ ಅನ್ನುವ ವಿಶೇಷಣೆ ಏನು ಅಂದ್ರೆ ಅಲ್ಲಿ ತ್ಯಾಗ ಅಂದ್ರೆ ಏನು ಅಂದ್ರೆ ಮನಸ್ಸಿಂದ ಬಿಡುವುದು ಅಂದ್ರೆ ಏನು, ಕೆಲಸನೇ ಬಿಟ್ಬಿಡುದು ಅಂತಲ್ಲ, ಅಭಿಮಾನ ತ್ಯಾಗ. ಇದು ಆಚಾರ್ಯರಿಗೆ ಹೇಳ್ಬೇಕಿದ್ದ ಪ್ರಮುಖವಾದ ವಿಷಯ. ಇದು ಹೇಳಿದ್ರೆ ಇಡೀ ಪದ್ಯಕ್ಕೆ ಒಂದು ವಿಶಿಷ್ಟವಾದ ಅರ್ಥವೇ ಬಂದ್ಬಿಡುತ್ತೆ. ಇಲ್ಲ ಅಂದ್ರೆ ಮನಸ್ಸಿನಲ್ಲೂ ಯೋಚಿಸದೆ ಅದನ್ನು ಬಿಟ್ಬಿಡುದು ಅಂತಂದ್ರೆ ಮಾಡುದು ಹೇಗೆ? ಕರ್ಮವನ್ನೇ ಬಿಟ್ಬಿಡುದು ಅಂತ ಹೇಳಿಲ್ಲ. ಕರ್ಮದ ಆಲೋಚನೆಯನ್ನೇ ಮನಸಾತ್ಯಕ್ವ ಅಂದ್ರೆ ಬೇಡದ ಕೆಲಸವನ್ನು ಮನಸ್ಸಿನಿಂದ ತ್ಯಾಗ ಮಾಡುವುದು ಅನ್ನೋದು ಸರಿ. ಮಾಡಬೇಕಾದ ಕೆಲಸವನ್ನು ಮನಸ್ಸಿನಿಂದ ತ್ಯಾಗ ಮಾಡುವುದು ಅಂತಾದ್ರೆ ಮಾಡುವುದು ಅನ್ನೋದಕ್ಕೆ ಏನರ್ಥ, ಮಾಡ್ಬೇಕು ಅಂತ ಆದೇಶಕ್ಕೆ ಏನರ್ಥ ಅನ್ನುವ ಪ್ರಶ್ನೆ ಉಳಿದು ಹೋಗುತ್ತೆ. ಆಗ ಮನಸ್ಸ ಅನ್ನುವ ಶಬ್ದಕ್ಕೆ ಮನಸ್ಸಿನಿಂದ ವ್ಯಾಮೋಹಕ್ಕೊಳಗಾಗದೆ ಅಭಿಮಾನ ತೊರೆದು ಅಂತ ಅರ್ಥ ಆಗುತ್ತೆ. ಇದು ಈ ಪದ್ಯಕ್ಕೇನೆ ಒಂದು ವಿಶಿಷ್ಟ ಮುಖವನ್ನು ಕೊಟ್ಟು ವ್ಯಾಖ್ಯಾನವನ್ನು ಹೆಚ್ಚಿಸುತ್ತೆ. ತಾತ್ಪರ್ಯ ನಿರ್ಣಯದಲ್ಲೂ ಆಚಾರ್ಯರ ಮಾತು ಇದಕ್ಕೆ ಸಂಬಂಧಿಸಿದ ಒಂದೇ ಒಂದು ಸಾಲು. ಮನಸ್ಸಿನಿಂದಲೇ ಕರ್ಮತ್ಯಾಗ ಅಂದ್ರೆ ನಾನು ಅಸ್ವತಂತ್ರ ಅನ್ನುವ ಎಚ್ಚರ ಇರುವುದು. ಆಗ ಹೇಳಿದ ಅರ್ಥ
ಅಭಿಮಾನ ತ್ಯಾಗ ಅಂದ್ರು. ಈಗ ಭಗವಂತನ ಪರವಾಗಿ ಯೋಚಿಸಿ, ಇದು ಭಗವಂತನ ಕಾರ್ಯಭಾರ ಅಂತ ಚಿಂತಿಸಿದಾಗ ಮಾತ್ರ ಅಭಿಮಾನ ತ್ಯಾಗ ಮಾಡ್ಲಿಕ್ಕಾಗತ್ತೆ. ಯಾವ ವ್ಯಕ್ತಿಯು ಅದನ್ನ ಮಾಡ್ತಾನ ಇಲ್ವಾ ಅಂತ ಏನು ಗೊತ್ತಿಲ್ಲದೆ ಇದ್ದಾಗ ಯಾರೋ ಒಬ್ರು ಮಾಡ್ಬೇಕಲ್ಲ, ನಾನೇ ಮಾಡ್ತೇನೆ ಅಂತ ಹೇಳೋದಕ್ಕೆ ಏನ್ ತಪ್ಪು? ಇನ್ಯಾರು ಇಲ್ಲ ಅಂತ ಹೇಳಿ ನಾವು ಮನಸ್ಸಿಗೆ ಖಾತ್ರಿ ಆದಾಗ ಅದು ನಾನು ಅನ್ನೋದು ಅಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಯಾವಾಗ ನಮ್ಮನ್ನು ಮೀರಿ ಒಂದು ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೋ ಆವಾಗ ಅದು ನಮ್ಮ ಅಭಿಮಾನವನ್ನ ಬಿಡಿಸುತ್ತೆ. ನಾನು ಇಲ್ಲದೆ ಇದ್ರು ನಡೀತಾ ಇದೆ, ಯಾರೋ ಒಬ್ರು ಮಾಡುತ್ತಿದ್ದಾರೆ, ಅವನು ಮಾಡುವುದಕ್ಕೆ ನಾವು ಈ ಜಗತ್ತಿನಲ್ಲಿ ಎಲ್ಲ ನಮ್ಮ ಚಟುವಟಿಕೆಯಲ್ಲಿ ತೊಡಗಿದ್ದೇವೆ ಅಂತ ನಿಶ್ಚಯವಾಗುತ್ತೆ. ಇಷ್ಟು ಇವತ್ತು ಈ ಪದ್ಯದ್ದಾಯ್ತು. ಒಂದು ಸ್ವಲ್ಪ ವಿಶ್ಲೇಷಣೆಯಿಂದ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯವ ಬುದ್ಧಿಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು.